ನಮಸ್ತೆ. ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗಿನ ವಂದನೆಗಳನ್ನು ತಿಳಿಸುವುದರ ಮೂಲಕ ಎಲ್ಲರಿಗೂ ಕೂಡ ಶುಭೋದಯ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ತರಗತಿಯ ಇತಿಹಾಸದ ಮೊದಲ ಅಧ್ಯಾಯವಾಗಿರ್ತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನ ಸಂಕ್ಷಿಪ್ತವಾಗಿ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗೇನೆ ಏನು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ನೋಡಿದ್ದೀವಿ. ಭಾರತದೊಂದಿಗೆ ಯುರೋಪಿಯನ್ನರಿಗೆ ಇದ್ದಂತಹ ಸಂಬಂಧ, ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು, ಹಾಗೇನೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಿರ್ತಕ್ಕಂಥದ್ದು, ಭಾರತಕ್ಕೆ ಬಂದಿರತಕ್ಕಂತಹ ಯುರೋಪಿನ ಕಂಪನಿಗಳು, ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ಗಮನಿಸಿದ್ದೀವಿ. ಈಗ 10ನೇ ತರಗತಿಯ ಇತಿಹಾಸದ 2ನೇ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ, ಯಾಕೆ ನಾನು ಹಿಂದಿನ ತರಗತಿಯ ಅಂಶಗಳನ್ನ ನಿಮಗೆ ಮನನ ಮಾಡಿದ್ದೀನಿ ಅನ್ನೋದಾದ್ರೆ, ಈಗ ಆಲ್ರೆಡಿ ನಿಮಗೆ ವಿದ್ಯಾರ್ಥಿಗಳೇ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಅಧ್ಯಾಯದ ಪ್ರಮುಖ ಅಂಶಗಳನ್ನ ನಾವು ಇಲ್ಲಿ ವ್ಯಕ್ತಪಡಿಸಿದ್ವಿ ಅಂದಾಗ, ಈ ಅಧ್ಯಾಯ ನಿಮಗೆಲ್ಲರಿಗೂ ಕೂಡ ನೆನಪಿಗೆ ಬಂದಿರಬಹುದು. ಯಾವ ಪಾಠವನ್ನ ಶಿಕ್ಷಕರು ಬೋಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮನದಟ್ಟನ್ನ ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಒಂದು ಚಟುವಟಿಕೆ ಅಂತಕ್ಕಂಥದ್ದನ್ನ ಮಾಡುವುದರ ಮೂಲಕ ಇಂದಿನ ಅಧ್ಯಾಯ ಏನಿದೆ, ಇತಿಹಾಸದ 2ನೇ ಅಧ್ಯಾಯವಾಗಿರ್ತಕ್ಕಂಥದ್ದು, ಅದನ್ನು ನಾವು ಒಂದು ಚಟುವಟಿಕೆಯ ಮೂಲಕ ನಾವು ಪ್ರಾರಂಭವನ್ನ ಮಾಡೋಣ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಭಾರತದ ನಕಾಶೆ. ಈ ಒಂದು ನಕಾಶೆಯಲ್ಲಿ ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು? ಪೋರ್ಚುಗೀಸರ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರ ಕೇಂದ್ರ ಅಂತಕ್ಕಂಥದ್ದು ಯಾವುದಾಗಿತ್ತು ಅನ್ನೋದನ್ನ ನಾವು ಗಮನಿಸಿದರೆ, ನೋಡಿ ಮಕ್ಕಳೇ, ಯಾರು ಹೇಳ್ತೀರಾ? ಎಸ್, ವೆರಿ ಗುಡ್. ಇಲ್ಲಿ ಕಾಣ್ತಾ ಇದೆಯಲ್ಲ ಗೋವಾ. ಗೋವಾ ಅಂತಕ್ಕಂಥದ್ದು ಪೋರ್ಚುಗೀಸರ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರದ ಒಂದು ಕೇಂದ್ರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮಗೆ ಗೊತ್ತಿದೆ, ಮೊದಲನೇ ಅಧ್ಯಾಯದಲ್ಲಿ 1498ರಲ್ಲಿ ವಾಸ್ಕೋಡಿಗಾಮ ಅಂತಕ್ಕಂಥನು ಭಾರತದ ಕಲ್ಲಿಕೋಟೆ ಅಲ್ವಾ, ಆ ಒಂದು ಕಲ್ಲಿಕೋಟೆಯನ್ನು ತಲುಪಿ ತದನಂತರದಲ್ಲಿ ಪೋರ್ಚುಗೀಸರ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರವನ್ನು ನಾವು ಗೋವಾದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ 2ನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಬ್ರಿಟಿಷರು ದಿವಾನಿ ಹಕ್ಕು. ಈಗಾಗಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ ದಿವಾನಿ ಹಕ್ಕು ಅಂತಂದ್ರೆ ಏನು ಅಂತೇಳಿ ಅಲ್ವಾ ಮಕ್ಕಳೇ? ಎಸ್, ವೆರಿ ಗುಡ್. ಅಂದ್ರೆ ದಿವಾನಿ ಹಕ್ಕು ಅಂದ್ರೆ ಕಂದಾಯವನ್ನ ವಸೂಲಿ ಮಾಡ್ತಕ್ಕಂಥದ್ದೇನಿದೆ, ಈ ಒಂದು ಹಕ್ಕನ್ನ ಪಡೆದಿದ್ದ ಪ್ರದೇಶವನ್ನ ಗುರುತಿಸಿ ಬ್ರಿಟಿಷರು ದಿವಾನಿ ಹಕ್ಕನ್ನ ಪಡೆದಿರ್ತಕ್ಕಂತಹ ಪ್ರದೇಶವನ್ನ ಈ ಒಂದು ಭಾರತದ ನಕಾಶೆಯಲ್ಲಿ ಗುರುತಿಸ್ತಕ್ಕಂಥದ್ದು. ಎಸ್, ನೋಡೋಣ ಮಕ್ಕಳೇ. ಹಾಗಾದ್ರೆ ಇದು ಬಂಗಾಳ, ಅರ್ಥ ಆಯ್ತಲ್ಲ? ಈ ಒಂದು ಭಾಗ ಅಂತಕ್ಕಂಥದ್ದೇನಿದೆ, ಈ ಒಂದು ಭಾಗದಲ್ಲಿ ನಾವು ಬಂಗಾಳ, ಇಲ್ಲೇನೆ ಬ್ರಿಟಿಷರು ತಮ್ಮ ದಿವಾನಿ ಹಕ್ಕನ್ನ ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನ ಈ ಒಂದು ಚಟುವಟಿಕೆಯಲ್ಲಿ ಮಕ್ಕಳೇ ಕೊನೆಯದಾಗಿರ್ತಕ್ಕಂತಹ ಒಂದು ಪ್ರಶ್ನೆಗೆ ನಾವು ಬಂದಂತ ಸಂದರ್ಭದಲ್ಲಿ ಕೊನೆಯ ಅಂಶವನ್ನು ನಾವು ಗಮನಿಸಿದ್ರೆ, ಪ್ರಮುಖವಾಗಿ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರವನ್ನ ಮಾಡಲಿಕ್ಕೆ ಅನುಮತಿಯನ್ನ ನೀಡಿರ್ತಕ್ಕಂಥವರು ಯಾರು? ಪ್ರಶ್ನೆ. ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರವನ್ನ ಮಾಡಲಿಕ್ಕೆ ಅನುಮತಿಯನ್ನ ಇಟ್ಟಿರ್ತಕ್ಕಂತಹ ದೊರೆ ಯಾರು ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ, ಇಲ್ಲಿ ನಾವು ಪ್ರಮುಖವಾಗಿ 4 ರಾಜರುಗಳ ಅಥವಾ ದೊರೆಗಳ ಒಂದು ಹೆಸರನ್ನ ನಾವು ಗಮನಿಸೋದಾದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಫಾರೂಕ್ ಶಿಯಾರ,
ಎರಡನೇದಾಗಿರ್ತಕ್ಕಂಥದ್ದು ಶಾ ಆಲಂ, ಹಾಗೇನೆ ಮೂರನೇದು ಸಿರಾಜುದ್ದೌಲ್, ನಾಲ್ಕನೇದಾಗಿರ್ತಕ್ಕಂಥದ್ದು ಮೀರ್ ಜಾಫರ್. ಹಾಗಾದ್ರೆ ಬ್ರಿಟಿಷರಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿರ್ತಕ್ಕಂತಹ ದೊರೆ ಯಾರು? ಈ 4 ಜನ ವ್ಯಕ್ತಿಗಳಲ್ಲಿ. ಎಸ್, ವೆರಿ ಗುಡ್ ಮಕ್ಕಳೇ. ಯಾವುದು? ಎಸ್, ಫಾರೂಕ್ ಶಿಯಾರ. ಫಾರೂಕ್ ಶಿಯಾರ ಅಂತಕ್ಕಂಥವನು ಬ್ರಿಟಿಷರಿಗೆ ಮುಕ್ತವಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನ ಮಾಡಲಿಕ್ಕೆ ಬಂಗಾಳದಲ್ಲಿ ಅನುಮತಿಯನ್ನ ನೀಡಿದ್ದನು ಅಲ್ವಾ? ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಇಷ್ಟೆಲ್ಲ ನಾವು ಗಮನಿಸಿದಂದಾಗ ಈ ದಿನದ ಅಧ್ಯಾಯ ಯಾವ್ದಿರ್ಬೋದು? ಎಸ್, ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ. ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಭಾರತದ ಅಥವಾ ಏನು ಸಮಾಜ ವಿಜ್ಞಾನದ ಇತಿಹಾಸದ 2ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯನ್ನ ನಾವು ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಾ? ಈಗ ಹೋಗೋಣ. ಎಸ್, ಇಲ್ಲಿಯವರೆಗೂ ಚಟುವಟಿಕೆಯಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಉತ್ತರವನ್ನ ನೀಡಿದ್ದೀರ ಮಕ್ಕಳಿಗೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಇತಿಹಾಸದ 2ನೇ ಅಧ್ಯಾಯವಾಗಿರ್ತಕ್ಕಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂತಹ ಒಂದು ಅಧ್ಯಾಯವನ್ನ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ, ಯಾವ ಅಧ್ಯಾಯದಲ್ಲಿ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಕಲಿಕಾಂಶಗಳು ಏನೇನಿದ್ದಾವೆ ಆ ಅಂಶಗಳನ್ನು ನಾವು ಮೊದಲಿಗೆ ತಿಳ್ಕೊಳ್ತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ? ಆಂಗ್ಲೋ ಮರಾಠ ಯುದ್ಧಗಳು ಮೊದಲನೇ ಕಲಿಕಾಂಶವನ್ನು ನಾವು ಗಮನಿಸೋದಾದ್ರೆ ಆಂಗ್ಲೋ ಮರಾಠ ಯುದ್ಧಗಳು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ. ಮೊದಲನೇದಾಗಿರ್ತಕ್ಕಂಥದ್ದು ಆಂಗ್ಲೋ ಮರಾಠ ಯುದ್ಧಗಳು, ಎರಡನೇದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ, ಹಾಗೇನೆ ಮೂರನೇದಾಗಿರ್ತಕ್ಕಂಥದ್ದು ಆಂಗ್ಲೋ ಸಿಖ್ ಯುದ್ಧಗಳು. ಯಾವುದು? ಆಂಗ್ಲೋ ಸಿಖ್ ಯುದ್ಧಗಳು. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇವು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ, ಯಾವ ಅಧ್ಯಾಯದಲ್ಲಿ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಬರ್ತಕ್ಕಂಥ ಪ್ರಮುಖ 4 ಕಲಿಕಾಂಶಗಳು. ಮೊದಲನೇದಾಗಿರ್ತಕ್ಕಂಥದ್ದು ಆಂಗ್ಲೋ ಮರಾಠ ಯುದ್ಧಗಳು, ಎರಡನೇದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ, ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಆಂಗ್ಲೋ ಸಿಖ್ ಯುದ್ಧಗಳು, ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ 4 ಕಲಿಕಾಂಶಗಳನ್ನ ಈ ಒಂದು ಅಧ್ಯಾಯ ಇರ್ತಕ್ಕಂಥದ್ದು ಒಳಗೊಂಡಿರುತ್ತೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಈ 4 ಪ್ರಮುಖ ಅಂಶಗಳಲ್ಲಿ ಹಿಂದಿನ ಅವಧಿಯಲ್ಲಿ, ಹಿಂದಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂತಹ 2 ಕಲಿಕಾಂಶಗಳಾಗಿರ್ತಕ್ಕಂತಹ ಆಂಗ್ಲ ಮರಾಠ ಯುದ್ಧಗಳು ಮತ್ತು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು, ಈ 2 ಪ್ರಮುಖ ಅಂಶಗಳ ಆಧಾರದ ಮೇಲೆ ಹಿಂದಿನ ತರಗತಿಯನ್ನು ನಾವು ಪೂರ್ಣಗೊಳಿಸತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಲ್ಲ? ಈಗ 4 ಪ್ರಮುಖವಾಗಿರ್ತಕ್ಕಂಥ ಕಲಿಕಾಂಶಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಒಂದನೇದು ಆಂಗ್ಲೋ ಮರಾಠ ಯುದ್ಧಗಳು, ಎರಡನೇದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ, ಮೂರನೇದಾಗಿರ್ತಕ್ಕಂಥದ್ದು ಆಂಗ್ಲೋ ಸಿಖ್ ಯುದ್ಧಗಳು, ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಎಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಯ ಆಧಾರದ ಮೇಲೆ ಭಾರತದಲ್ಲಿ ಸಂಪೂರ್ಣವಾಗಿ ತಮ್ಮ ಹಿಡಿತವನ್ನ ಯಾರು ಹೊಂದಿದ್ರು? ಬ್ರಿಟಿಷರು. ಅದನ್ನೇ ನಾವೇನಂತ ಕರಿತೀವಿ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣಾ ನೀತಿ ಅಲ್ವಾ? ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದ್ರೆ ಹೇಗೆ ಇವರು ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನ ಬ್ರಿಟಿಷರು ಅಥವಾ ತಮ್ಮ ಭಾರತದ ಕೆಲವೊಂದು ಪ್ರದೇಶಗಳನ್ನು ಅವರು ವಿಸ್ತರಣೆ ಮಾಡ್ತಾ ಹೋದ್ರು, ವಶಪಡಿಸ್ಕೊಳ್ತಾ ಹೋದ್ರು, ಹೇಗೆ ಅವರ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಭಾರತದಲ್ಲಿ ನೆಲೆಯೂರಿತು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮೊದಲನೇದಾಗಿರ್ತಕ್ಕಂಥದ್ದು ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳು. ಏನು ಪ್ರಮುಖವಾಗಿರ್ತಕ್ಕಂತಹ ನಾವು 3 ಕಾರ್ನಾಟಿಕ್ ಯುದ್ಧಗಳನ್ನ ಇಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಬಂದಿದ್ದೀವಿ. ಆ ಒಂದು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರುಗಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ಏನು? ಭಾರತಕ್ಕೆ ಬಂದಿರತಕ್ಕಂತಹ ಯುರೋಪಿಯನ್ನರು ಯಾರ್ಯಾರು? ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಏನಿದ್ದಾರೆ, ಇದರಲ್ಲಿ ಅಂತಿಮವಾಗಿ ಉಳ್ಕೊಂಡಿರ್ತಕ್ಕಂಥವ್ರು ಯಾರು? ಎಸ್ ಬ್ರಿಟಿಷರು.
ಅವ್ರು ಏನ್ ಉಳ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳು 3 ಕಾರ್ನಾಟಿಕ್ ಯುದ್ಧಗಳು ಅಂತಕ್ಕಂಥವು ಏನ್ ಹೇಳಿದ್ರು ಆ 3 ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪಿನ ದೇಶಗಳು ಬಂದಿರತಕ್ಕಂಥ ಭಾರತಕ್ಕೆ ಬಂದಿರತಕ್ಕಂತಹ ಯುರೋಪಿನ ದೇಶಗಳೇನಿದ್ದಾವೆ ಆ ಎಲ್ಲಾ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಅವರು ನೋಡ್ಕೊಂಡಿದ್ರು. ಯಾರು ಕೂಡ ನಮ್ಮಲ್ಲಿ ನಾವೇ ಬಲಿಷ್ಠವಾಗಿದ್ದೀವಿ, ನಮ್ಮದೇ ಅಸ್ತಿತ್ವ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಅಸ್ತಿತ್ವವನ್ನು ಅವರು ಭಾರತದಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ರು. ಯಾರು? ಬ್ರಿಟಿಷರು. ಹಾಗೇನೆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಅಧ್ಯಾಯದಲ್ಲಿ ಬಕ್ಸರ್ ಕದನ ಮತ್ತು ಪ್ಲಾಸಿ ಕದನವನ್ನ ಗಮನಿಸಿದೀವಿ ಅಲ್ವಾ? ಹಾಗಾದ್ರೆ ಪ್ಲಾಸಿ ಕದನ ಅಂತಕ್ಕಂಥದ್ದು 1757ರಲ್ಲಿ ನಡೆದಿರ್ತಕ್ಕಂಥದ್ದು. ಮಕ್ಕಳೇ, ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಪ್ಲಾಸಿ ಕದನ ಅಂತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು ಅಲ್ವಾ? 1757ರಲ್ಲಿ ಪ್ಲಾಸಿ ಕದನ ಅಂತಕ್ಕಂಥದ್ದು ನಡೀತು. ಹಾಗೇನೆ ಬಕ್ಸರ್ ಕದನ ಅಂತಕ್ಕಂಥದ್ದೇನಿದೆ ಇದು ಕೂಡ 1764ರಲ್ಲಿ ಬಕ್ಸರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಎರಡು ಕದನಗಳು ಯಾವ್ಯಾವು? ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ರಾಜಕೀಯ ನಿಯಂತ್ರಣವನ್ನ ಬ್ರಿಟಿಷರು ಸಾಧಿಸಿದ್ರು. ಮಕ್ಕಳೇ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವರು ತಮ್ಮ ವಿಸ್ತರಣಾ ನೀತಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎರಡು ಕದನಗಳೇನಿದ್ದಾವೆ. ಯಾವ್ಯಾವು? ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ. ಪ್ಲಾಸಿ ಕದನ 1757, ಇನ್ನ ಬಕ್ಸರ್ ಕದನ 1764ರಲ್ಲಿ ನಡೆದಿರ್ತಕ್ಕಂತಹ ಬಂಗಾಳದ ಸಂಪೂರ್ಣ ಒಂದು ಪ್ರಾಂತ್ಯವನ್ನ ಅವರ ಒಂದು ಅಧೀನದಲ್ಲಿ ಅಥವಾ ರಾಜಕೀಯ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡಿದ್ರು. ಮಕ್ಕಳೇ, ಇದು ಎರಡನೇ ಅಂಶ. ಇನ್ನು ಮೂರನೇ ಅಂಶವನ್ನು ನಾವು ಗಮನಿಸೋದಾದ್ರೆ, ಆದ್ರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಬಂಗಾಳ ಮರಾಠ ರಾಜ್ಯಗಳು ಪ್ರಮುಖವಾಗಿರ್ತಕ್ಕಂತಹ ಪ್ರಬಲರಾಗಿದ್ದ ಕಾರಣ ಬ್ರಿಟಿಷರ ಆಟೋಟೋಪಗಳು ಅಂತಕ್ಕಂಥವೇನಿದಾವೆ ಇವ್ರ ಮುಂದೆ ನಡೆಯಲಿಲ್ಲ. ಅರ್ಥ ಆಯ್ತಲ್ಲ? ಬಕ್ಸರ್ ಕದನ ಮತ್ತು ಪ್ಲಾಸಿ ಕದನದಲ್ಲಿ ತಮ್ಮ ರಾಜಕೀಯ ನಿಯಂತ್ರಣವನ್ನ ಹೊಂದಿದ್ರು ಕೂಡ ದಕ್ಷಿಣ ಭಾರತದಲ್ಲಿ ಮತ್ತು ಪಶ್ಚಿಮದ ಕೆಲವು ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಬ್ರಿಟಿಷರ ತಮ್ಮ ಆಟೋಟೋಪಗಳು ಅಂತಕ್ಕಂಥವು ಅಲ್ಲಿ ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಬಂಗಾಳ ಮತ್ತು ಬೊಂಬೈಗೆ ಮಾತ್ರ ಅವರು ಸೀಮಿತವಾಗಿದ್ರು. ಯಾಕಂತಂದ್ರೆ ಬಂಗಾಳದಲ್ಲಿನೇ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಅಸ್ತಿತ್ವವನ್ನು ಅವರು ಹೊಂದಿದ್ರು. ಯಾರು? ಬ್ರಿಟಿಷರು. ಹಾಗಾಗಿ ಇಲ್ಲಿ ಮೈಸೂರು ಆಗಿರ್ಬೋದು, ಮರಾಠ ರಾಜ್ಯಗಳೇನಿದಾವೆ ಅವರ ಅಸ್ತಿತ್ವ ಅಂತಕ್ಕಂಥದ್ದು ಅಲ್ಲಿ ಉಳಿಲಿಲ್ಲ. ಕೇವಲ ಉಳಿದಿರ್ತಕ್ಕಂಥದ್ದು ಬಂಗಾಳ ಮತ್ತು ಬಾಂಬೆಗಳಿಗೆ ಮಾತ್ರ ಅವರ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಸೀಮಿತವಾಗಿತ್ತು. ಯಾರ ಅಸ್ತಿತ್ವ ಮಕ್ಕಳೇ? ಎಸ್, ಬ್ರಿಟಿಷರ ಅಸ್ತಿತ್ವ ಅಂತಕ್ಕಂಥದ್ದು. ಇನ್ನ 1765ರ ಹೊತ್ತಿಗೆ ಭಾರತದ ಬಹುತೇಕ ಪೂರ್ಣ ಭಾಗದ ಮೇಲೆ ತಮ್ಮ ಪ್ರಭುತ್ವವನ್ನ ಸ್ಥಾಪಿಸಿದ್ರು. ಇಲ್ಲಿ ಯಾವಾಗ ಬಕ್ಸರ್ ಕದನ ಅಂತಕ್ಕಂಥದ್ದು ನಡೀತು 1764ರಲ್ಲಿ, ತದನಂತರದ ದಿನಗಳಲ್ಲಿ 1765ರ ಹೊತ್ತಿಗೆ ಭಾರತದ ಬಹುತೇಕ ಪೂರ್ವ ಭಾಗದ ಮೇಲೆ ಪ್ರಭುತ್ವವನ್ನು ಅವರು ಬ್ರಿಟಿಷರು ಸ್ಥಾಪಿಸ್ತಾ ಹೋದ್ರು. ಅರ್ಥ ಆಯ್ತು ಮಕ್ಕಳೇ? ನಂತರ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠರ ಪೇಶ್ವೆಗಳು. ಇಟ್ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮರಾಠರ ಪೇಶ್ವೆಗಳು, ಅದನ್ನೇ ನಾವು ಆಂಗ್ಲ ಮರಾಠ ಯುದ್ಧಗಳು, 3 ಆಂಗ್ಲ ಮರಾಠ ಯುದ್ಧಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಯಾವಾಗ ಆ ಒಂದು ಪರಿಣಾಮ ಅಂತಕ್ಕಂಥದ್ದು ಉಂಟಾಗುತ್ತೆ ನೋಡೋಣ. ಇನ್ನ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಹೈದರ್ ಅಲಿ ಮತ್ತು ಅವನ ಮಗ. ಇನ್ನು ಮೈಸೂರು ಸಂಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಏನಿದ್ದಾರೆ ಇವರು ಕೂಡ ಅಲ್ಲಿ ಅಡ್ಡಿಯನ್ನ ಪಡಿಸಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು, ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಯಾರು? ಸಿಖ್ ಯುದ್ಧಗಳನ್ನು ಹೇಳಿದ್ವಿ ನಾವು. ರಣಜಿತ್ ಸಿಂಗ್, ಎಸ್ ರಣಜಿತ್ ಸಿಂಗ್ ಸಿಖ್ಖರ ಪ್ರಮುಖ ವಿರೋಧಿಗಳಾದರು. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗ್, ಪಂಜಾಬಿನ ಸಿಂಹ ಅಂತಾನೆ ಅವನ್ನ ಕರಿತೀವಿ ನಾವು. ಯಾರನ್ನ? ರಣಜಿತ್ ಸಿಂಗನನ್ನ. ಆ ಒಂದು ರಣಜಿತ್ ಸಿಂಗನ ಜೊತೆಲೂ ಕೂಡ ಇವರು ವಿರೋಧವನ್ನ ಕಟ್ಟಿಕೊಳ್ಳುವುದರ ಮೂಲಕ ಸಂಘಟಿಸುವಲ್ಲಿ ಇವರು ಕೂಡ ಯಶಸ್ವಿ ಆದ್ರು. ಆದ್ರೆ
ಇದರ ನಂತರ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿನ ಮೇಲೆ ಅನೇಕ ಯುದ್ಧಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಲವಾರು ಯುದ್ಧಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ಯುದ್ಧಗಳನ್ನ ಅವರು ವಿಸ್ತರಣಾ ನೀತಿಯಲ್ಲಿ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಿದ್ರೆ ಇಲ್ಲಿ ಹಲವಾರು ಯುದ್ಧಗಳು. ಮೊದಲನೇದಾಗಿರ್ತಕ್ಕಂಥದ್ದು ಮೊದಲನೇ ಕಾರ್ನಾಟಿಕ್ ಯುದ್ಧಗಳು. ನಾವು ಇಂದಿನ ಅಧ್ಯಾಯದಲ್ಲಿ ಹೇಳಿದೀವಿ 3 ಕಾರ್ನಾಟಿಕ್ ಯುದ್ಧಗಳು ಕೂಡ ನಡೆದಿರ್ತಕ್ಕಂಥದ್ದು. ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ರ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಎರಡನೇ ಕಾರ್ನಾಟಿಕ್ ಯುದ್ಧ ಅಂತಕ್ಕಂಥದ್ದು 1749ರಿಂದ 54ರ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗೇನೆ ಮೂರನೇ ಕಾರ್ನಾಟಿಕ್ ಯುದ್ಧ ಅಂತಕ್ಕಂಥದ್ದು 1756ರಿಂದ 63ರ ಅವಧಿಯಲ್ಲಿ. ಇವು 3 ಕಾರ್ನಾಟಿಕ್ ಯುದ್ಧಗಳಂತಕ್ಕಂಥವು ಕೂಡ ನಾವು ಫ್ರೆಂಚರಿಗೂ ಮತ್ತು ಬ್ರಿಟಿಷರ ಒಂದು ನಡುವೆ ಘರ್ಷಣೆ ಅಂತಕ್ಕಂಥದ್ದು ಏರ್ಪಡಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನ ಪ್ಲಾಸಿ ಕದನ 1757, ಇನ್ನು ಬಕ್ಸರ್ ಕದನ 1764. ಹಾಗೆಯೇ ಆಂಗ್ಲೋ ಮತ್ತು ಮರಾಠ ಯುದ್ಧಗಳು 1775ರಿಂದ 1818ರವರೆಗೆ ಆಂಗ್ಲೋ ಮರಾಠ ಯುದ್ಧಗಳು ಅಂತಕ್ಕಂಥವು ನಡೆದಿರ್ತಕ್ಕಂಥದ್ದು. ಇನ್ನು ಆಂಗ್ಲೋ ಮೈಸೂರು ಯುದ್ಧಗಳು ಸರ್ವೇಸಾಮಾನ್ಯವಾಗಿ ನಮಗೆ ಗೊತ್ತಿದೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮೈಸೂರು ಸಂಸ್ಥಾನದಲ್ಲಿ ಮಾಡಿರ್ತಕ್ಕಂಥವರು ಹೈದರ್ ಅಲಿಯ ಮಗನಾಗಿರ್ತಕ್ಕಂತಹ ಮೈಸೂರು ಹುಲಿ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್. ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1799ರವರೆಗೆ. ಅರ್ಥ ಆಯ್ತಾ ಮಕ್ಕಳೇ? 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕೂಡ ನಾವು ಗಮನಿಸ್ತೀವಿ. ಇನ್ನ ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳೇನಿದ್ದಾವೆ ಅವರು ಜಾರಿಗೆ ತಂದಿರತಕ್ಕಂತಹ ನೀತಿಗಳು, ಪ್ರಮುಖವಾಗಿರ್ತಕ್ಕಂತಹ ನೀತಿಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲಂತಕ್ಕಂತಹ ಕಾನೂನುಗಳೇನಿದ್ದಾವೆ ಈ ನೀತಿಯ ಆಧಾರದ ಮೇಲೆ ಕೆಲವೊಂದು ಪ್ರದೇಶಗಳನ್ನು ಅವರು ವಶಪಡಿಸಿಕೊಳ್ತಾ ಬ್ರಿಟಿಷರು ಬರತೊಡಗಿದರು. ಮೂಲಕ ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಇವರು ಬಳಸ್ತಾ ಬಂದಿರತಕ್ಕಂಥದ್ದು ಅಥವಾ ವಿಸ್ತರಣೆಯನ್ನ ಅವರ ಅಧಿಪತ್ಯದಲ್ಲಿ ಸೇರಿಸಿಕೊಳ್ಳುವುದರ ಮೂಲಕ ತಮ್ಮ ಅಧಿಪತ್ಯವನ್ನ ಭಾರತದಲ್ಲಿ ಸಂಪೂರ್ಣವಾಗಿ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ. ಮಕ್ಕಳೇ, ಇಲ್ಲಿಯವರೆಗೆ ನಾವು ಹಲವಾರು ಕದನಗಳನ್ನ ಗಮನಿಸ್ತಾ ಬಂದಿದ್ದೀವಿ. ಈಗ ಏನು ಆಂಗ್ಲೋ ಮರಾಠ ಯುದ್ಧಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಆಂಗ್ಲೋ ಮರಾಠ ಯುದ್ಧಗಳನ್ನ ನಾವು ಗಮನಿಸೋದಾದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೆ. ನಿಮಗೆ ಕೇಳಬಹುದು ಮಕ್ಕಳೇ, 1 ಅಂಕದ ಪ್ರಶ್ನೆಯನ್ನ ಕೇಳ್ಬೋದಲ್ವಾ? ಎಸ್, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಯಾವಾಗ ನಡೀತು ಅಂತಂದ್ರೆ 1775ರಿಂದ 1782ರ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಕಾರಣಗಳನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ಯಾವುದಕ್ಕೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನ ನಾವು ಗಮನಿಸೋದಾದ್ರೆ ಮೊದಲೇದು ಬಕ್ಸರ್ ಕದನ 1764ರಲ್ಲಿ ನಡೆದಿರ್ತಕ್ಕಂಥದ್ದು. ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ, ಪ್ರಮುಖವಾಗಿ 2ನೇ ಶಾ ಆಲಂ ಏನಿದ್ದಾನೆ ಬಕ್ಸರ್ ಕದನದಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರ ವಿರುದ್ಧ ಸೋಲನ್ನಪ್ಪಿಕೊಂಡಿರ್ತಕ್ಕಂತಹ 2ನೇ ಶಾ ಆಲಂ ಇವನು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿಯಾಗಿದ್ದ 2ನೇ ಶಾ ಆಲಂನನ್ನ ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಯಾರನ್ನ? ಏನು ಬ್ರಿಟಿಷರಿಂದ ಸೋತಿರ್ತಕ್ಕಂತಹ ಶರಣಾಗಿರ್ತಕ್ಕಂತಹ 2ನೇ ಶಾ ಆಲಂ ಏನಿದ್ದಾನೆ ಅವನನ್ನ ಪುನಃ ಮರಾಠರು ದೆಹಲಿಯ ಸುಲ್ತಾನನ ಒಂದು ಪಟ್ಟಕ್ಕೆ ಏರಿಸಿದರು. ನಂತರ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಗೋರಾ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಟ್ಟನು. ಇಲ್ಲಿ ಬಕ್ಸರ್ ಕದನದಲ್ಲಿ ಸೋತಿರ್ತಕ್ಕಂತಹ 2ನೇ ಶಾ ಆಲಂ ಬ್ರಿಟಿಷರಿಗೆ ಶರಣಾಗಿದ್ದ.
ಆದ್ರೆ ಮರಾಠರು ಏನ್ ಮಾಡಿದ್ರು, ಪುನಃ ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂತಹ ಎರಡನೇ ಶಾ ಆಲಂನ ದೆಹಲಿಯ ಪಟ್ಟವನ್ನ ಕೊಟ್ಟರು. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಅಥವಾ ಆ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಳುವುದರ ಮೂಲಕ ಮತ್ತೆ ಪುನಃ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನಿಗೆ ಪಟ್ಟವನ್ನ ದೆಹಲಿಯಲ್ಲಿ ಅವರು ಕಟ್ಟಿದ್ರು. ಆ ನೆನಪಿಗಾಗಿ ಮರಾಠರಿಗೆ ಚಕ್ರವರ್ತಿಯಾಗಿರ್ತಕ್ಕಂತಹ ಎರಡನೇ ಶಾ ಆಲಂ ಏನಿದ್ದಾನೆ ಇವನಿಗೆ ಪಟ್ಟಕ್ಕೆ ಕೂಡಿಸಿರುವುದರಿಂದ ಮರಾಠರಿಗೆ ಏನಾದರೂ ಒಂದು ಕೊಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಅವನೇನ್ ಮಾಡಿದ, ಯಾರು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ನೀಡಿದಂತಹ ಏನು 1764ರಲ್ಲಿ ನಡೆದಿರ್ತಕ್ಕಂಥ ಬಕ್ಸರ್ ಕದನದಲ್ಲಿ ಸಂಪೂರ್ಣವಾಗಿ ಅವರ ಒಂದು ಪ್ರದೇಶಗಳು, ಯಾರ ಶಾ ಆಲಂನ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ರು, ಆ ಎರಡು ಪ್ರದೇಶಗಳಾಗಿರ್ತಕ್ಕಂತಹ ಕೋರಾಮ್ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಬಿಟ್ಟು ಕೊಟ್ಟನು. ಯಾರು, ಎರಡನೇ ಶಾ ಆಲಂ, ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂತಹ ಎರಡನೆಯ ಶಾ ಆಲಂ. ಹಾಗೇನೆ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಅಂತಕ್ಕಂಥದ್ದು ಮನೆ ಮಾಡಿತು. ಯಾವಾಗ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳು ಕೋರಾಮ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಎರಡನೇ ಶಾ ಆಲಂ ಬಿಟ್ಕೊಟ್ರು, ಅವಾಗ ಅವರಿಗೆ ಏನಾಯ್ತು, ಸಿಟ್ಟು ಅಂತಕ್ಕಂಥದ್ದು ಬಂತು. ಯಾರಿಗೆ? ಬ್ರಿಟಿಷರಿಗೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಒಂದು ವೈರತ್ವ ಅಂತಕ್ಕಂಥದ್ದು ಬೆಳವಣಿಗೆ ಆಗಲಿಕ್ಕೆ. ಇಲ್ಲಿ ಕೇಳಬಹುದು ನಿಮಗೆ ಒಂದು ಅಂಕದ ಪ್ರಶ್ನೆ, ಮರಾಠರಿಗೂ ಮತ್ತು ಬ್ರಿಟಿಷರ ನಡುವೆ ವೈರತ್ವ ಅಂತಕ್ಕಂಥದ್ದು ಮನೆ ಮಾಡಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂತ ಪ್ರಶ್ನೆ ಕೇಳಬಹುದು ಒಮ್ಮೆ ನಿಮಗೆ, ಅಲ್ವಾ? ಹಾಗಾದ್ರೆ ನಾವಿಲ್ಲಿ ಕಾಣೋದಾದ್ರೆ ಚಕ್ರವರ್ತಿಯಾಗಿರ್ತಕ್ಕಂತಹ ಎರಡನೇ ಶಾ ಆಲಂ ಅಂತಕ್ಕಂಥವ್ರು ಏನಿದ್ದಾನೆ, ಗೋರಾಮ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಯಾರಿಗೆ ಬಿಟ್ಟುಕೊಟ್ಟ? ಮರಾಠರಿಗೆ ಬಿಟ್ಟುಕೊಟ್ಟ. ಈ ಒಂದು ಕಾರಣದಿಂದ ಬ್ರಿಟಿಷರು ಮತ್ತು ಮರಾಠರ ನಡುವೆ ವೈರತ್ವ ಅಂತಕ್ಕಂಥದ್ದು ಮನೆ ಮಾಡಿತು. ಇನ್ನ ಮರಾಠ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟ ಅಂತಕ್ಕಂಥದ್ದು ಕೂಡ ಉಂಟಾಗಿತ್ತು. ಬಲಿಷ್ಠನಾಗಿರ್ತಕ್ಕಂಥ ಪೇಶ್ವೆ ಮಾಧವರಾವ್ ಅಂತಕ್ಕಂಥದ್ದೇನಿದೆ ಅದೇನೇ ಸಂದರ್ಭದಲ್ಲಿ ಮರಣವನ್ನ ಹೊಂದಿದನು. ಆ ಒಂದು ಮರಣದ ಒಂದಿದಾಗಿ ಆ ಒಂದು ಮರಾಠ ಸಂಸ್ಥಾನ ಅಂತಕ್ಕಂಥದ್ದೇನಿದೆ ನಷ್ಟಕ್ಕೂ ಕೂಡ ಉಂಟಾಗಿತ್ತು. ಇನ್ನ ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮನಾಗಿರ್ತಕ್ಕಂತಹ ನಾರಾಯಣನು ಬಂಧನಾದರೂ ಅವನ ಚಿಕ್ಕಪ್ಪ ರಾಘೋಬ ಅಂತಕ್ಕಂಥದ್ದೇನಿದ್ದಾನೆ ಅಥವಾ ರಘೋಬ ಅಂತಕ್ಕಂಥದ್ದೇನಿದ್ದಾನೆ ಇವನು ಅವನನ್ನ ಕೊಲೆಯನ್ನ ಮಾಡಿಸಿದನು. ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥವನು ಅವನು ರಾಘೋಬ ಅಂತಕ್ಕಂಥದ್ದೇನಿದ್ದಾನೆ ನಾರಾಯಣನನ್ನ ಕೊಲೆಯನ್ನ ಮಾಡಿಸಿದ. ನೋಡಿ, ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣ ಬಂಧನಾದರೂ ಅವನ ಚಿಕ್ಕಪ್ಪ ರಘೋಬನು ಕೊಲೆಯನ್ನ ಮಾಡಿಸಿದನು. ನಂತರ ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಅಂತಕ್ಕಂಥದ್ದು ಕೂಡ ಉಂಟಾಯಿತು. ಅಂದ್ರೆ ಅವರ ಒಂದು ಸಂಸ್ಥಾನದಲ್ಲಿ ಅಥವಾ ಅವರವರ ನಡುವೆನೆ ಕಲಹ ಅಂತಕ್ಕಂಥದ್ದು, ಘರ್ಷಣೆ ಅಂತಕ್ಕಂಥದ್ದು ಕೂಡ ಉಂಟಾಗಿತ್ತು. ಹಾಗೇನೆ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಕಾಂಕ್ಷಿಯಾಗಿರ್ತಕ್ಕಂಥ ರಘೋಬನ ಬದಲು ನಾರಾಯಣನ ಮಗನಾಗಿರ್ತಕ್ಕಂತಹ ಎರಡನೇ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪಟ್ಟವನ್ನ ಕಟ್ಟಿತು. ನೋಡಿ, ರಾಘೋಬನಿಗೆ ಇಲ್ಲಿ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆಯ ಸ್ಥಾನಕಾಂಕ್ಷಿಯಾಗಿರ್ತಕ್ಕಂಥ ರಘೋಬನ ಬದಲು ನಾರಾಯಣನ ಮಗನಾಗಿರ್ತಕ್ಕಂತಹ ಎರಡನೇ ಮಾಧವರಾವ್ಗೆ ಮರಾಠರ ಒಂದು ಒಕ್ಕೂಟವು ಪಟ್ಟವನ್ನ ಕಟ್ಟಿತು. ಇಲ್ಲಿ ರಾಘೋಬನಿಗೆ ಕೊಡೋದು ಬೇಡ, ಅವನ ಮಗನಾಗಿರ್ತಕ್ಕಂತಹ ಎರಡನೇ ಮಾಧವರಾವ್ಗೆ ಕೊಡ್ಬೇಕಂತಕ್ಕಂಥ ಒಂದು ತೀರ್ಮಾನಕ್ಕೆ ಮರಾಠ ಒಕ್ಕೂಟ ಅಂತಕ್ಕಂಥದ್ದು ಬಂತು. ನಂತರ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಾಘೋಬ ಬ್ರಿಟಿಷರ ಬೆಂಬಲವನ್ನ ಕುರಿತ. ಯಾವಾಗ ಮರಾಠರು ರಾಘೋಬನಿಗೆ ಸಹಾಯಹಸ್ತವನ್ನ ನೀಡ್ಲಿಲ್ವೋ ಅಥವಾ ಅವನನ್ನ ಪಟ್ಟಕ್ಕೆ ತರಲಿಲ್ವೋ ಅವಾಗ ಎಲ್ಲಿಗೆ ಹೋಗ್ಬೇಕಾಯ್ತು? ಬ್ರಿಟಿಷರ ಸಹಾಯವನ್ನ ಕೋರಿದ. ಯಾರು? ರಾಘೋಬ. ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಅಂತಕ್ಕಂಥದ್ದು ಸಿಗದ ರಾಘೋಬ ಬ್ರಿಟಿಷರ ಬೆಂಬಲವನ್ನ ಕೋರಿದನು. ಅಂದ್ರೆ ಬ್ರಿಟಿಷರ ಒಂದು ಸಹಾಯವನ್ನ ಕೋರಿದ. ತದನಂತರ ಬ್ರಿಟಿಷರು ಈ ಒಂದು ಸಂದರ್ಭವನ್ನ ತಮ್ಮ ಲಾಭಕ್ಕಾಗಿ ಪಡಿತಾ ಇದ್ರು. ಯಾಕಂತಂದ್ರೆ ಮರಾಠರನ್ನ ಬಗ್ಗು ಹೊಡಿಬೇಕಾಗಿರ್ತಕ್ಕಂಥ ದೃಷ್ಟಿಯನ್ನು ಅವರು ಹೊಂದಿದ್ರು. ಯಾರು ಮತ್ತೆ? ಎಸ್, ಬ್ರಿಟಿಷರು ಹೊಂದಿದ್ರು. ಸಂದರ್ಭ ಅಂತಕ್ಕಂಥದ್ದನ್ನು ಅವರು ಕಾಯ್ತಾ ಇದ್ರು. ಆ ಸಂದರ್ಭ ಅಂತಕ್ಕಂಥದ್ದು ಬಂತು. ಯಾವ ಸಂದರ್ಭ? ರಾಘೋಬನನ್ನ ಯಾವ ಕಾರಣಕ್ಕೂ ಕೂಡ ಮರಾಠ ಒಕ್ಕೂಟ ಅಂತಕ್ಕಂಥದ್ದು ಪಟ್ಟವನ್ನ ಕೊಡ್ಲಿಲ್ಲ. ಇದರಿಂದ ಸಿಟಿಗೆ ಗೆದ್ದಿರ್ತಕ್ಕಂತಹ ರಾಘೋಬ ಏನ್ ಮಾಡಿದ? ಬ್ರಿಟಿಷರ ಒಂದು ಸಹಾಯವನ್ನ
ಕೇಳಿದ್ದ ಮಕ್ಕಳೇ, ಹೌದು ತಾನೆ? ಆ ಒಂದು ಕಾರಣದಿಂದ ಈ ಒಂದು ಸಂದರ್ಭವನ್ನ ಅವರು ಈ ಸಂದರ್ಭದ ಲಾಭವನ್ನ ಬ್ರಿಟಿಷರು ಪಡ್ಕೊಂಡಿದ್ರು. ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ಸುದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನ ಸಾಧಿಸಿದರೂ ಕೂಡ ಅಂತಿಮವಾಗಿ ಅಲಹಾಬಾದ್ಗಳನ್ನ ಕಳೆದುಕೊಂಡರು. ನೋಡಿ, 1775ರಿಂದ 1782ರವರೆಗೆ ನಡೆದಿರ್ತಕ್ಕಂತಹ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದೇನಿದೆ, ಈ ಯುದ್ಧದ ಸಂದರ್ಭಗಳಲ್ಲಿ ಜಯವನ್ನ ಪಡಿತಾ ಇದ್ದೀವಿ ಅಂತಕ್ಕಂಥದ್ದು ಹರವಿದ್ರೂ ಕೂಡ ಯಾರು ಮರಾಠರು ಅಂತಕ್ಕಂಥದ್ದು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರು. ಅಂತಿಮವಾಗಿ ಅಲಹಾಬಾದ್ ಪ್ರದೇಶ ಅಂತಕ್ಕಂಥದ್ದೇನಿದೆ, ಈ ಒಂದು ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯ್ತು ಅಥವಾ ಅವರಿಂದ ಕಳೆದುಕೊಳ್ಳಬೇಕಾಯಿತು. ಯಾರಿಂದ? ಮರಾಠರಿಂದ. ಯಾವುದು ಇಲ್ಲಿ ಅಲಹಾಬಾದ್ ಅಂತಂದ್ರೆ ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂತಹ 2ನೇ ಶಾ ಆಲಂ ಬಳುವಳಿಯಾಗಿ ನೀಡಿರ್ತಕ್ಕಂಥ ಪ್ರದೇಶ ಯಾವುದು? ಅಲಹಾಬಾದ್ ಅಂತಕ್ಕಂಥದ್ದು. ಅಂತಿಮವಾಗಿ 1775ರಿಂದ 1782ರ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಈ ಒಂದು ಅಲಹಾಬಾದ್ ಪ್ರದೇಶವನ್ನ ಕಳೆದುಕೊಂಡರು. ನಂತರ ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನ ಮಾಡಿಕೊಂಡಿತು. ಇಲ್ಲಿ ನಿಮಗೆ ಮಕ್ಕಳೇ 1 ಅಂಕದ ಪ್ರಶ್ನೆಯನ್ನ ಕೇಳಬಹುದು ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದು ತಾನೆ, ಸುಲಭವಾಗಿರ್ತಕ್ಕಂಥದ್ದು. ಸಾಲ್ಬಾಯಿ ಒಪ್ಪಂದ ಯಾವ ಒಂದು ಯುದ್ಧದಲ್ಲಿ ಮುಕ್ತಾಯವಾಯಿತು ಅಥವಾ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕೇಳಬಹುದು ಮಕ್ಕಳೇ ನಿಮಗೆ, ಅಲ್ವಾ? ಇದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಸಾಲ್ಬಾಯಿ ಒಪ್ಪಂದ ಅಂತಕ್ಕಂಥದ್ದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಸಾಲ್ಬಾಯಿ ಯಾರ್ಯಾರ ನಡುವೆ, ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ನಡೆದಿರ್ತಕ್ಕಂಥದ್ದು. ಸಾಲ್ಬಾಯಿ ಇರ್ತಕ್ಕಂತಹ ಒಂದು ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಅಂತ್ಯಗೊಂಡಿತು ಮಕ್ಕಳೇ. ಯಾವಾಗ? 1775ರಿಂದ 82ರವರೆಗೆ ನಡೆದಿರ್ತಕ್ಕಂತಹ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ನೋಡಿ, ಮರಾಠ ಒಕ್ಕೂಟವು ಯುದ್ಧವನ್ನ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನ ಮಾಡಿಕೊಂಡಿತು. ಇನ್ನ 2ನೇ ಮಾಧವರನ್ನ ಪೇಶ್ವೆಯಾಗಿ ನೇಮಿಸಲಾಯಿತು. ತದನಂತರದಲ್ಲಿ ಯಾವಾಗ ಸಾಲ್ಬಾಯಿ ಒಪ್ಪಂದ ಅಂತಕ್ಕಂಥದ್ದಾಯ್ತೋ ಅವಾಗ 2ನೇ ಮಾಧವರವರನ್ನ ಪೇಶ್ವೆಯಾಗಿ ಅಲ್ಲಿ ಮರಾಠರು ನೇಮಿಸಿದರು. ಈ ರೀತಿಯಾಗಿ 1775ರಿಂದ 1782ರವರೆಗೆ ನಡೆದಿರ್ತಕ್ಕಂತಹ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಇಲ್ಲಿ ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ನಡೆದಿರ್ತಕ್ಕಂತಹ ಒಂದು ಯುದ್ಧ ಅಂತಕ್ಕಂಥದ್ದು ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಂತ್ಯಗೊಳ್ತು ಮಕ್ಕಳೇ. ಅರ್ಥ ಆಯ್ತಲ್ಲ? ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಂತ್ಯಗೊಳ್ತು. ಹಾಗಾದ್ರೆ ಇಲ್ಲಿ ಸಾಲ್ಬಾಯಿ ಒಪ್ಪಂದದ ಪರಿಣಾಮಗಳನ್ನು ನಾವು ಗಮನಿಸಿದ್ರೆ ಮಕ್ಕಳೇ 2 ಅಂಕದ ಪ್ರಶ್ನೆಯನ್ನು ಕೂಡ ನಮಗೆ ಅವರು ಕೇಳಬಹುದು. ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಥವಾ ಸಾಲ್ಬಾಯಿ ಒಪ್ಪಂದದ ಪರಿಣಾಮಗಳೇನು? ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಕೂಡ 2 ಅಂಕದ ಪ್ರಶ್ನೆಯನ್ನು ಅವರು ಕೇಳಬಹುದು. ಸಾಲ್ಬಾಯಿ ಒಪ್ಪಂದದ ಪರಿಣಾಮಗಳು ಏನಾಗಿರ್ಬೋದು? ಹಾಗಾದ್ರೆ ಇಲ್ಲಿ ಮೊದಲಾಗಿರ್ತಕ್ಕಂಥದ್ದು ಈ ಒಂದು ಯುದ್ಧವು ಯಾವ ಯುದ್ಧವು? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದೇನಿದೆ, ಈ ಒಂದು ಯುದ್ಧವು ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಈಗ ಆಲ್ರೆಡಿ ನಾವು ಹೇಳಿದ್ದೀವಿ 1775ರಿಂದ 82ರವರೆಗೆ ನಡೆದಿರ್ತಕ್ಕಂತಹ ಮರಾಠರಿಗೂ ಮತ್ತು ಬ್ರಿಟಿಷರು ನಡೆದಿರ್ತಕ್ಕಂತಹ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದೇನಿದೆ ಇದು ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು. ಇನ್ನು 2ನೇ ಪರಿಣಾಮವನ್ನು ನೋಡೋದಾದ್ರೆ 2ನೇ ಮಾಧವರಾಯನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು. 2ನೇ ಮಾಧವರಾವನನ್ನ ಪೇಶ್ವೆಯಾಗಿ ನೇಮಿಸಲಾಯಿತು. ಇನ್ನ ರಾಘೋಬನಿಗೆ ಪಿಂಚಣಿಯನ್ನು ಕೂಡ ನೀಡಲಾಯಿತು. ವೇತನ ನಾವು ಪಿಂಚಣಿ ವೇತನ ಅಂತ ನಾವೇನ್ ಕರಿತೀವಿ, ಈ ಪಿಂಚಣಿ ವೇತನವನ್ನ ರಾಘೋಬನಿಗೆ ನೀಡಲಾಗಿರ್ತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಾಲ್ಬಾಯಿ ಒಪ್ಪಂದದಿಂದಾಗಿರ್ತಕ್ಕಂತಹ ಪರಿಣಾಮಗಳು. ಏನೇನಾಯ್ತು ಪರಿಣಾಮಗಳು ಅನ್ನೋದನ್ನ ನಾವು ಗಮನಿಸಿದ್ರೆ ಈ ಒಂದು ಯುದ್ಧವು ಸಾಲ್ಬಾಯಿ ಒಪ್ಪಂದದೊಂದಿಗೆ ಅಂತ್ಯವಾಯಿತು. ಇನ್ನು 2ನೇ ಮಾಧವರಾವನನ್ನ ಪೇಶ್ವೆಯಾಗಿ ನೇಮಿಸಲಾಯಿತು. ರಾಘೋಬನಿಗೆ ಅಂತಿಮವಾಗಿ
ಪಿಂಚಣಿಯನ್ನ ನೀಡಲಾಗಿರ್ತಕ್ಕಂಥದ್ದು ಮಕ್ಕಳೇ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ? ಅರ್ಥ ಆಗಿದೆಯಲ್ವಾ? ಹೋಗೋಣ ಹಾಗಾದ್ರೆ ಮುಂದಿನ ಅಂಶಕ್ಕೆ. ಎಸ್, ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ನಾವು ಭಾರತದಲ್ಲಿ ನಮ್ಮ ಆಧಿಪತ್ಯವನ್ನ ಸ್ಥಾಪನೆ ಮಾಡಬೇಕು, ಭಾರತದ ಇನ್ನಿತರೆ ಪ್ರದೇಶಗಳನ್ನ ಅಥವಾ ರಾಜ್ಯಗಳನ್ನ ವಶಪಡಿಸ್ಕೋಬೇಕು ಅಂತಕ್ಕಂತಹ ದೃಷ್ಟಿಯನ್ನ ಇಟ್ಕೊಂಡು ಬ್ರಿಟಿಷರು ಏನು 2 ನಿಯಮಗಳನ್ನ ಜಾರಿಗೆ ತಂದಿದ್ರು. ಆ ನಿಯಮಗಳು ಯಾವ್ಯಾವಪ್ಪ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಗಳೇನಿದ್ದಾವೆ, ಈ ಒಂದು ನೀತಿಗಳ ಆಧಾರದ ಮೇಲೆನೆ ಬ್ರಿಟಿಷರು ಭಾರತದ ಬಹು ರಾಜ್ಯಗಳನ್ನ ತಮ್ಮ ಆಧಿಪತ್ಯಕ್ಕೆ ಅಥವಾ ತಮ್ಮ ಒಂದು ವಶಕ್ಕೆ ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಇನ್ನ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ನಾವು ಗಮನಿಸೋದಾದ್ರೆ ಅರ್ಥ ಆಯ್ತು ಮಕ್ಕಳೇ ಇಲ್ಲಿ? ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು, ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು? ಎಸ್, ಲಾರ್ಡ್ ವೆಲ್ಲಸ್ಲಿ. ನೋಡೋಣ, ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ನೀತಿಯನ್ನ ವೆಲ್ಲಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಅರ್ಥ ಆಯ್ತಾ ಮಕ್ಕಳೇ? ಸಹಾಯಕ ಸೈನ್ಯ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಭಾರತೀಯ ರಾಜ್ಯಗಳೇನಿದಾವೆ, ಭಾರತೀಯ ರಾಜ್ಯಗಳನ್ನ ತಮ್ಮ ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂಥ ಉದ್ದೇಶದಿಂದ ಯಾರು? ಬ್ರಿಟಿಷರು ಒಳಪಡಿಸುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಅಥವಾ ಸಹಾಯಕ ಸೈನ್ಯ ಪದ್ಧತಿ ನೀತಿಯನ್ನ ಇವರು ಜಾರಿಗೆ ತಂದಿದ್ರು. ಯಾರು? ಬ್ರಿಟಿಷರು. ಇದನ್ನ ಜಾರಿಗೆ ತಂದಿರ್ತಕ್ಕಂಥವ್ರು ಯಾರು? ಲಾರ್ಡ್ ವೆಲ್ಲಸ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳೇ, 1 ಅಂಕದ ಪ್ರಶ್ನೆ ಹೇಳ್ತೀರಲ್ವಾ? ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಹೇಳ್ತೀರಾ? ಎಸ್, ವೆರಿ ಗುಡ್. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿರ್ತಕ್ಕಂಥವ್ರು ಲಾರ್ಡ್ ವೆಲ್ಲಸ್ಲಿ. ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು ಅಲ್ವಾ? ಕೇಳ್ಬೋದಲ್ವಾ ಈ ರೀತಿಯಾಗಿ ಕೂಡ ಪ್ರಶ್ನೆಯನ್ನ? ಎಸ್, 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲಸ್ಲಿಯು ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ. ಅರ್ಥ ಆಯ್ತಾ ಮಕ್ಕಳೇ? ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದೇನಿದೆ, ಬ್ರಿಟಿಷರು ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಇರ್ತಕ್ಕಂಥ ಒಂದು ಸೈನಿಕ ಒಪ್ಪಂದ ಅಂತಕ್ಕಂಥದ್ದು, ಕರಾರು ಅಂತಕ್ಕಂಥದ್ದು ಏನಿದೆ, ನಾವು ಒಪ್ಪಂದ ಅಂತ ನಾವೇನ್ ಕರಿತೀವಿ, ಈ ಒಪ್ಪಂದದ ಒಂದು ಅಂಶವನ್ನ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಮಕ್ಕಳೇ. ಅರ್ಥ ಆಯ್ತು? ಈಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಕ್ಕಂಥವ್ರು ಲಾರ್ಡ್ ವೆಲ್ಲಸ್ಲಿ. ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬಂತು? 1798ರಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಜಾರಿಗೆ ಬಂದಿರತಕ್ಕಂಥದ್ದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಉದ್ದೇಶ ಏನು? ಭಾರತೀಯ ರಾಜ್ಯಗಳನ್ನ ಸಂಪೂರ್ಣವಾಗಿ ತಮ್ಮ ಅಧೀನದಲ್ಲಿ ತಗೋಬೇಕಂತಕ್ಕಂತಹ ಉದ್ದೇಶದಿಂದ ಬ್ರಿಟಿಷರು ಈ ಒಂದು ನೀತಿಯನ್ನ ಜಾರಿಗೆ ತಂದಿದ್ರು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಾವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು, ಏನೆಲ್ಲ ಅಂಶಗಳನ್ನ ನಿಬಂಧನೆಗಳನ್ನ ಅದು ಒಳಗೊಂಡಿದೆ? ಯಾವುದು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಮಕ್ಕಳೇ, ಇದನ್ನು ಕೂಡ ನಿಮಗೆ 3 ಅಂಕದ ಪ್ರಶ್ನೆಯನ್ನ ಪರೀಕ್ಷಾ ದೃಷ್ಟಿಯಲ್ಲಿ ಕೇಳಬಹುದು ಅಥವಾ 2 ಅಂಕದ ಪ್ರಶ್ನೆಯನ್ನು ಅದನ್ನು ಕೂಡ ನಿಮಗೆ ಕೇಳಬಹುದು ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಈಗ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು, ಏನೇನು ಅದರಲ್ಲಿ ಪ್ರಮುಖ ಅಂಶಗಳನ್ನ ಅದು ಒಳಗೊಂಡಿತ್ತು? ಯಾವುದು? ಎಸ್, ಸಹಾಯಕ ಸೈನ್ಯ ಪದ್ಧತಿ. ಇನ್ನು ಮೊದಲನೇದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ಮೊದಲನೇ ಒಂದು ನಿಬಂಧನೆಯನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ಇಲ್ಲಿ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಏನಿದೆ ಅಥವಾ ರಾಜ ಯಾರಿದ್ದಾನೆ ಆ ಒಂದು ರಾಜ್ಯ ಅಂತಕ್ಕಂಥದ್ದು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸ್ಕೋಬೇಕಾಗಿತ್ತು. ಅಂತಹ ಒಂದು ಒಪ್ಪಂದಕ್ಕೆ ಸಹಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಲವಾರು ರಾಜ್ಯಗಳು ಕೂಡ ಭಾರತದ
ರಾಜ್ಯಗಳು, ಹಲವಾರು ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಅವ್ರದ್ದು ಬ್ರಿಟಿಷ್ ಸೈನ್ಯ ಅಂತಕ್ಕಂಥದ್ದೇನಿದೆ ಆ ಒಂದು ತುಕಡಿಯನ್ನು ಅವರು ಇಟ್ಕೋಬೇಕಾಗಿತ್ತು. ಅಷ್ಟೇ ಅಲ್ಲ, ಎರಡನೇ ನಿಬಂಧನೆಯನ್ನು ನಾವು ಕಾಣ್ತಾ ಇದೀವಿ. ಏನು ಒಳಪಟ್ಟಿರ್ತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ರಾಜ್ಯ ಯಾವುದಿದೆ ಆ ರಾಜ್ಯ ಸೈನ್ಯದ ತುಕಡಿಯ ಖರ್ಚು ವೆಚ್ಚಗಳೇನಿದಾವೆ ಆ ಎಲ್ಲಾ ಖರ್ಚು ವೆಚ್ಚಗಳನ್ನ ಆ ಒಂದು ರಾಜ್ಯವೇ ಅಥವಾ ಯಾವ ರಾಜ ಅಂತಕ್ಕಂಥವನು ಆ ಒಂದು ಸೈನ್ಯದ ತುಕಡಿಯನ್ನು ಇರಿಸ್ಕೊಂಡಿರ್ತಾನೋ ಅವರೇ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗಿತ್ತು ಮಕ್ಕಳೇ. ಅರ್ಥ ಆಯ್ತಲ್ಲ? ಎರಡನೇದಾಗಿರ್ತಕ್ಕಂಥದ್ದು ಸೇನೆಯ ವೇತನ ನಿರ್ವಹಣೆಯನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಕೊಡ್ಬೇಕು. ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಏನಿದೆ ಅಥವಾ ರಾಜ್ಯ ಏನಿದೆ ಆ ರಾಜ್ಯದವರೇ ಆ ಸೈನಿಕ ತುಕಡಿಯ ಸಂಪೂರ್ಣವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನ ವೇತನಗಳನ್ನ ನೋಡ್ಕೋಬೇಕು. ಒಂದು ವೇಳೆ ವೇತನವನ್ನ ಕೊಡ್ಲಿಲ್ಲ ಅಂತಂದ್ರೆ ಕಂದಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳೇನಿದಾವೆ ಆ ಕಂದಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳನ್ನ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜ ಅಥವಾ ರಾಜ್ಯಗಳು ಏನಿದಾವೆ ಅವುಗಳನ್ನ ಬಿಟ್ಕೊಡ್ಬೇಕಾಗಿತ್ತು. ಇದು ಎರಡನೆಯ ನಿಬಂಧನೆ ಅಂತಕ್ಕಂಥದ್ದು. ಇನ್ನು ಮೂರನೇದು, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕು. ರಾಜರ ಒಂದು ಆಸ್ಥಾನ ಅಂತಕ್ಕಂಥದ್ದೇನಿದೆ ಆ ಒಂದು ಆಸ್ಥಾನದಲ್ಲಿ ಮೂರನೇದಾಗಿರ್ತಕ್ಕಂಥದ್ದು ಯಾವ್ದನ್ನ ಹೇಳ್ತಾ ಇದ್ದೀವಿ ನಾವು? ಸಹಾಯಕ ಸೈನ್ಯ ಪದ್ಧತಿಯ ಮೂರನೇ ಅಂಶ ಏನ್ ಹೇಳ್ತಾ ಇದೆ, ರಾಜನ ಆಸ್ಥಾನದಲ್ಲಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಯಾವುದಿದೆ ಆ ಒಂದು ರಾಜ್ಯ ಬ್ರಿಟಿಷ್ ರೆಸಿಡೆನ್ಸಿಯನ್ನ ನೇಮಿಸಿಕೊಳ್ಬೇಕು. ಒಂದು ಅಧಿಕಾರಿಯನ್ನ ಅಲ್ಲಿ ನೇಮಿಸಿಕೊಳ್ತಕ್ಕಂಥದ್ದನ್ನು ಕೂಡ ನಾವು ನಿಬಂಧನೆಯಲ್ಲಿ ಕಾಣ್ತಾ ಇದ್ವಿ ಮಕ್ಕಳೇ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಯಾವುದೇ ಒಬ್ಬ ಯುರೋಪಿಯನ್ ಅಧಿಕಾರಿಗಳನ್ನು ಕೂಡ ಅಲ್ಲಿ ನೇಮಿಸಿಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಕೆಲವೊಂದು ಕರಾರುಗಳು ಅಂತಕ್ಕಂಥವೇನಿದಾವೆ ಆ ಕರಾರುಗಳ ಆಧಾರದ ಮೇಲೆನೆ ಅವರು ಜೀವನವನ್ನ ಮಾಡ್ತಕ್ಕಂಥ ಒಂದು ಅಂಶವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಇನ್ನ ಐದನೇದಾಗಿರ್ತಕ್ಕಂಥದ್ದು, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿ ಅಂತಕ್ಕಂಥದ್ದು ಬೇಕು. ನೋಡಿ, ಯಾವ್ದಾದ್ರು ನೀವು ಇನ್ನೊಂದು ರಾಜ್ಯಗಳ ಮೇಲೆ ನಾವು ಯುದ್ಧವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಆ ಯುದ್ಧವನ್ನ ಮಾಡುವಂತಿಲ್ಲ, ಅನುಮತಿಯನ್ನ ಪಡಿಬೇಕು. ಯಾರ ಅನುಮತಿಯನ್ನ ಪಡಿಬೇಕು? ಬ್ರಿಟಿಷ್ ಗವರ್ನರ್ ಜನರಲ್ ಯಾರಿರ್ತಾರೆ ಆ ಸಂದರ್ಭಗಳಲ್ಲಿ ಅವರ ಒಂದು ಅನುಮತಿಯನ್ನ, ಅರ್ಥ ಆಯ್ತಾ ಮಕ್ಕಳೇ, ಅನುಮತಿಯನ್ನ ಪಡ್ಕೊಂಡು ಮಾತ್ರ ಯುದ್ಧಕ್ಕೆ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದೇ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ನ ಸಮ್ಮತಿ, ಅನುಮತಿಯನ್ನ ಪಡಿಲೇಬೇಕು. ನಾವು ಇಂಥ ರಾಜ್ಯಗಳ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಇಂಥ ರಾಜ್ಯದ ಹತ್ರ ನಾವು ಸಂಧಾನವನ್ನ ಮಾಡ್ಕೊಳ್ತಾ ಇದ್ದೀವಿ, ರಾಜಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದನ್ನ ಪಡಿಬೇಕಾದ್ರೆ ಆ ಒಬ್ಬ ರಾಜ್ಯ ಅಥವಾ ರಾಜ ಏನಿದ್ದಾನೆ ಅವರು ಆ ಒಂದು ಸಮಯದಲ್ಲಿ ಇರ್ತಕ್ಕಂಥ ಗವರ್ನರ್ ಜನರಲ್ ನ ಅನುಮತಿಯನ್ನ ಪಡಿಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಇದು ಐದನೇದಾಗಿರ್ತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆ. ಇನ್ನ ಆರನೇದಾಗಿರ್ತಕ್ಕಂಥದ್ದು, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು. ಕಂಪನಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದೇನಿದೆ, ಯಾವ ರಾಜ್ಯ ಅಂತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುತ್ತೋ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುತ್ತೋ ಅಂತ ಒಂದು ರಾಜ್ಯಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ನೀಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಅಥವಾ ಆ ರಾಜ್ಯದ ಮೇಲೆ ಬೇರೆ ಯಾರಾದರೂ ಆಕ್ರಮಣವನ್ನ ಮಾಡಿ ಅಥವಾ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯ ಅಂತಕ್ಕಂಥದ್ದು ಸಹಾಯಕ್ಕೆ ಧಾವಿಸ್ತಕ್ಕಂಥದ್ದು, ಅಥವಾ ಬಾಹ್ಯವಾಗಿ ಯಾರಾದ್ರೂ ಏನಾದ್ರೂ ಗಂಡಾಂತರಗಳು ಬಂದಂತ ಸಂದರ್ಭದಲ್ಲೂ ಕೂಡ ರಕ್ಷಣೆಯ ಕಾರ್ಯವನ್ನ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಒಪ್ಪಂದ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಅಲ್ಲಿ ರಕ್ಷಣೆಯನ್ನು ನೀಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಒದಗಿಸ್ತಾ ಇತ್ತು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯ 6 ಪ್ರಮುಖವಾಗಿರ್ತಕ್ಕಂತಹ ನಿಬಂಧನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಇನ್ನೊಂದ್ಸರಿ ನೋಡೋಣ, ಯಾಕಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂತಹ
ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ತಕ್ಕಂಥದ್ದು, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ ಭರಿಸ್ತಕ್ಕಂಥದ್ದು, ಹಾಗೇನೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸ್ ಅನ್ನ ನೇಮಿಸಿಕೊಳ್ತಕ್ಕಂಥದ್ದು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳಲಿರ್ತಕ್ಕಂಥದ್ದು, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡ್ಕೋಬೇಕಾದ್ರೆ ಗವರ್ನರ್ನ ಅನುಮತಿಯನ್ನ ಪಡ್ಕೊಳ್ಳೇಬೇಕು. ಹಾಗೇನೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ರಕ್ಷಣೆಯನ್ನ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ನೀಡತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನಾವು ಗಮನಿಸಿದ್ವಿ. ಹಾಗಾದ್ರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳು ಅಥವಾ ರಾಜ್ಯಗಳು ಅಥವಾ ರಾಜ್ಯಗಳು ಅಂತಕ್ಕಂಥದನ್ನ ನಾವು ಗಮನಿಸೋದಾದ್ರೆ ಮೊಟ್ಟ ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ರಾಜ್ಯ ಅಂತಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲ ರಾಜನನ್ನ ನಾವು ಗಮನಿಸಿದಾಗ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯಾಗಿರ್ತಕ್ಕಂತಹ ಮೊದಲ ರಾಜ ಹೈದರಾಬಾದಿನ ನಿಜಾಮ. ಅರ್ಥ ಆಯ್ತಾ ಮಕ್ಕಳೇ? ಇದು ಕೂಡ 1 ಅಂಕದ ಪ್ರಶ್ನೆಗೆ ಬರುವ ಸಾಧ್ಯತೆ ಇರುತ್ತೆ. ಹೈದರಾಬಾದಿನ ನಿಜಾಮ ಮೊಟ್ಟ ಮೊದಲು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯಾಗಿರ್ತಕ್ಕಂತಹ ಭಾರತೀಯ ರಾಜ. ಹಾಗೇನೆ ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದೇನಿದೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ಮೊದಲನೇ ರಾಜ್ಯ. ಹಾಗಾದ್ರೆ ಇನ್ನಿತರ ಕೆಲವು ರಾಜ್ಯಗಳು ಯಾವ್ಯಾವ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ದು ಅನ್ನೋದನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ಮೈಸೂರು ಸಂಸ್ಥಾನ ಆಗಿರ್ಬೋದು, ಹೌದ್ ಆಗಿರ್ಬೋದು, ತಾಂಜಾವೂರು, ಹಾಗೇನೆ ಮರಾಠರು, ಹಾರ್ಕಾಡ್ ಮತ್ತು ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾಗಿರ್ತಕ್ಕಂತಹ ರಾಜ್ಯಗಳು ಕೂಡ ಕೇಳಬಹುದು ಮಕ್ಕಳೇ. ನಿಮಗೆ 2 ಅಂಕದ ಪ್ರಶ್ನೆಯನ್ನ ಏನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ರಾಜ್ಯಗಳು ಯಾವ್ಯಾವು ಅಂತ ಕೇಳಬಹುದು. ಹೈದರಾಬಾದ್, ಮೈಸೂರು, ಹಾಗೇನೆ ಹೌದು, ತಾಂಜಾವೂರ್, ಮರಾಠ, ಹಾಗೇನೆ ಆರ್ಕಾಡ್, ಪೂನಾ, ಬಿರಾರ್ ಮತ್ತು ಗ್ವಾಲಿಯರ್ ಮೊದಲಾದ ಪ್ರದೇಶಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳಾಗಿರ್ತಕ್ಕಂಥವು. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಯವರೆಗೂ ನಾವು ಈ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಬರ್ತಕ್ಕಂತಹ ಪ್ರಮುಖ 4 ಅಂಶಗಳೇನಿದಾವೆ ಆ 4 ಅಂಶಗಳಲ್ಲಿ ನಾವು ಆಂಗ್ಲೋ ಮರಾಠ ಯುದ್ಧಗಳನ್ನ ಆಂಗ್ಲ ಮರಾಠ ಯುದ್ಧಗಳನ್ನ ನೋಡಿದ್ವಿ. ಅದರ ಜೊತೆಯಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು, ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು, ಹಾಗೇನೆ ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳು ಅಥವಾ ರಾಜ್ಯಗಳು ಯಾವುವು ಅನ್ನೋದನ್ನು ನಾವು ಗಮನಿಸಿದ್ವಿ ಮಕ್ಕಳೇ. ಹಾಗಾದ್ರೆ ಈಗ ಕೆಲವೊಂದು ಗೃಹಪಾಠಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೀನಿ ಮಕ್ಕಳೇ, ಬರ್ಕೊಳ್ಳಿ. ಎಸ್, ಮೊದಲನೇ ಆಂಗ್ಲ ಮರಾಠ ಯುದ್ಧವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇ ಆಂಗ್ಲ ಮರಾಠ ಯುದ್ಧವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮುಂದಿನ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು? ಮುಂದಿನ ಪ್ರಶ್ನೆ ಮಕ್ಕಳೇ, ಸಾಲ್ಬಾಯ್ ಒಪ್ಪಂದದ ಪರಿಣಾಮಗಳೇನು? ಸಾಲ್ಬಾಯ್ ಒಪ್ಪಂದದ ಪರಿಣಾಮಗಳೇನು? ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದರು? ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದರು? ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು?
ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು? ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವಾಗ ಜಾರಿಗೆ ತರಲಾಯಿತು? ಇನ್ನ ಅಂತಿಮವಾಗಿರ್ತಕ್ಕಂಥ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳು ಅಥವಾ ರಾಜ್ಯಗಳು ಯಾವುವು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂತಹ ರಾಜ್ಯಗಳು ಯಾವುವು? ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ನಾವು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂತಹ ಮೊದಲನೇ ಆಂಗ್ಲ ಮರಾಠ ಯುದ್ಧ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ನಾವು ಇಲ್ಲಿಯವರೆಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಅರ್ಥ ಆಗಿದೆ ಅಂದ್ಕೊಂಡ್ಬಿಟ್ಟು ನನ್ನ ಈ ಒಂದು ತರಗತಿಯನ್ನ ಅಂತ್ಯಗೊಳಿಸ್ತೀನಿ.